Hello everyone. Let us see question number 36 in that B. Which synthetic chemical is responsible for the depletion of the ozone layer? You heard about depletion of ozone layer, alva? So, which synthetic chemical is responsible? Before that, ozone layer andre ಏನು ಅಂತ ನೋಡೋಣ. We know that oxygen is present in the form of O2. O2 ಫಾರ್ಮ್ ಅಲ್ಲಿ ಇರುತ್ತೆ. ಈಗ ಸನ್ಲೈಟ್ ಯು ವಿ ಲೈಟ್ ಏನಿದೆ ಅದು ಆಕ್ಸಿಜನ್ ಮತ್ತೆ ಆಕ್ಸಿಜನ್ ನ ಬೇರೆ ಮಾಡ್ಬಿಡ್ತು. ದಿಸ್ ಆಕ್ಸಿಜನ್ O2 ವರ್ ಬೆಸ್ಟ್ ಫ್ರೆಂಡ್ಸ್. ಯು ವಿ ಲೈಟ್ ಏನ್ ಮಾಡ್ತು? ಆಕ್ಸಿಜನ್ ಅನ್ನ ಬೇರೆ ಮಾಡ್ಬಿಡ್ತು. ಈಗ ಇಬ್ರು ಆಕ್ಸಿಜನ್ ಸಪರೇಟ್ ಆಗ್ಬಿಟ್ವು, ಅವ್ರಿಗೆ ಫ್ರೆಂಡ್ಸ್ ಇಲ್ಲ, ಫ್ಯಾಮಿಲಿ ಇಲ್ಲ. ಇಲ್ಲಿ ಇನ್ನೊಂದು O2 ಫ್ಯಾಮಿಲಿ ಇರೋದನ್ನ ನೋಡಿದ್ವು. ಈ ಆಕ್ಸಿಜನ್ ಬಂದು ನಾನು ಸೇರ್ಸ್ಕೋತೀರಾ ಫ್ಯಾಮಿಲಿಗೆ ಅಂತ ಹೇಳ್ತು. ಎಸ್, ಸೇರ್ಸ್ಕೊಂಡು ಏನಾಯ್ತು? ಈಗ ಆಕ್ಸಿಜನ್ ಫ್ಯಾಮಿಲಿ ಇರೋದು ಓಝೋನ್ ಫ್ಯಾಮಿಲಿ ಆಗಿ ನೇಮ್ ಪ್ಲೇಟ್ ಅನ್ನ ಚೇಂಜ್ ಮಾಡ್ಕೊಂಡ್ವು. ದಿಸ್ ಈಸ್ ಓಝೋನ್ ಲೇಯರ್ ವಿಚ್ ಇಸ್ ವೆರಿ ಹಾರ್ಮ್ಫುಲ್ ಫಾರ್ ಅಸ್. ಆಕ್ಚುಲಿ ಇದು ಹಾರ್ಮ್ಫುಲ್ ಇದೆ, ಬಟ್ ವಿಚ್ ಇಸ್ ಪ್ರೊಟೆಕ್ಟಿಂಗ್ ಅಸ್ ಫ್ರಾಮ್ ಹಾರ್ಮ್ಫುಲ್ ಯು ವಿ ರೇಸ್. ಸನ್ ಇಂದ ಏನ್ ಯು ವಿ ರೇಸ್ ಬರುತ್ತಲ್ಲ, ದೇ ಆರ್ ಹಾರ್ಮ್ಫುಲ್ ಅಲ್ವಾ? ಅವು ಸ್ಕಿನ್ ಬರ್ನ್ ಮಾಡ್ತವೆ, ಸ್ಕಿನ್ ಕ್ಯಾನ್ಸರ್ ಕಾಸಿಂಗ್ ಇದೆ, ಅದೇ ತರ ಬೇರೆ ಬೇರೆ ಪ್ರಾಬ್ಲಮ್ಸ್ ಅನ್ನ ಕ್ರಿಯೇಟ್ ಮಾಡ್ತವೆ. ಐಸೈಟ್ ಬ್ಲೈಂಡ್ ಆಗುವಂತದ್ದು ಇರ್ಬೋದು. ಬಟ್ ದಿಸ್ ಓಝೋನ್ ಲೇಯರ್ ಆರ್ ಹೆಲ್ಪಿಂಗ್ ಪ್ರೊಟೆಕ್ಟಿಂಗ್ ಅಸ್ ಫ್ರಮ್ ದಿಸ್ ಯು ವಿ ಲೈಟ್. ದೆನ್ how which synthetic chemical is responsible for this depletion of ozone layer ಅಂತ ಕೇಳಿದ್ದಾರೆ. ಕ್ಲೋರೋಫ್ಲೋರೋಕಾರ್ಬನ್ಸ್ ಆರ್ CFC ಅಂತ ಏನ್ ಹೇಳ್ತೀವಲ್ಲ, ದಿಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್. ದಿಸ್ ಕ್ಲೋರೋಫ್ಲೋರೋಕಾರ್ಬನ್ ಯೂಶುವಲಿ ಇದನ್ನ ಮೊದಲು ಏರ್ ಕಂಡೀಷನರ್ ಅಲ್ಲಿ, ಏರೋಸೋಲ್ಗಳಲ್ಲಿ ಮತ್ತೆ ರೆಫ್ರಿಜಿರೇಟರ್ ಗಳಲ್ಲೆಲ್ಲ ಯೂಸ್ ಮಾಡ್ತಿದ್ರು. ಬಟ್ ಈಗ ಅದನ್ನ ಯೂಸ್ ಮಾಡಬಾರ್ದು ಅಂತ ಬ್ಯಾನ್ ಮಾಡಿದ್ದಾರೆ. ದಿಸ್ ಕ್ಲೋರೋಫ್ಲೋರೋಕಾರ್ಬನ್ಸ್, ದೇ ಆರ್ ದ ಸಿಂಥೆಟಿಕ್ ಕೆಮಿಕಲ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಡಿಪ್ಲೀಷನ್ ಆಫ್ ದ ಓಝೋನ್ ಲೇಯರ್. ಥ್ಯಾಂಕ್ ಯು.